ಮಾಗಡಿ ರಂಗನಾಥ ಸ್ವಾಮಿ ದೇವಾಲಯ ದಕ್ಷಿಣದ ಎರಡನೆಯ ತಿರುಪತಿ. ನಮಸ್ಕಾರ ವೀಕ್ಷಕರೇ, ನಮ್ಮ ಧರ್ಮ ದರ್ಶನ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ತಿರುಪತಿಯಲ್ಲಿ ನೆಲೆ ನಿಂತ ಶ್ರೀ ಶ್ರೀನಿವಾಸ ಸ್ವಾಮಿಯನ್ನು ದರ್ಶನ ಮಾಡಬೇಕೆಂದು ಎಲ್ಲರಿಗೂ ಆಸೆ ಇರುತ್ತದೆ. ಆದರೆ ಕಾರಣಾಂತರಗಳಿಂದ ಎಲ್ಲರಿಗೂ ಅಲ್ಲಿಗೆ ಹೋಗಲು ಸಾಧ್ಯವಾಗದಿರಬಹುದು. ಅಂತಹವರು ಬೇಸರ ಮಾಡಿಕೊಳ್ಳಬೇಕಿಲ್ಲ. ಏಕೆಂದರೆ ಬೆಂಗಳೂರಿನ ಸಮೀಪವೇ ತಿರುಪತಿ ತಿಮ್ಮಪ್ಪನ ದರ್ಶನ ಮಾಡಿದಷ್ಟೇ ಪುಣ್ಯ ನೀಡುವ ಒಂದು ಅದ್ಭುತ ಕ್ಷೇತ್ರವಿದೆ. ಅದೇ ಮಾಗಡಿಯ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಈ ಕ್ಷೇತ್ರವನ್ನು ಪಶ್ಚಿಮ ವೆಂಕಟಾಚಲಪತಿ ಕ್ಷೇತ್ರ ಎಂದೂ ಕರೆಯಲಾಗುತ್ತದೆ. ಇಂದು ನಾವು ಈ ವಿಡಿಯೋದಲ್ಲಿ ಈ ದೇವಾಲಯದ ಇತಿಹಾಸ, ಅಲ್ಲಿನ ಪವಾಡಗಳು ಮತ್ತು ವಿಶೇಷತೆಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಕ್ಷೇತ್ರದ ಹೆಸರಿನ ಮಹಿಮೆ ಮತ್ತು ಇತಿಹಾಸ. ಮಾಗಡಿ ಎಂಬ ಹೆಸರಿನ ಹಿಂದೆ ಒಂದು ಸುಂದರ ಅರ್ಥವಿದೆ. ಮಾ ಎಂದರೆ ಲಕ್ಷ್ಮಿ, ಗಡಿ ಎಂದರೆ ನಿವಾಸ ಎಂದರ್ಥ. ಅಂದರೆ ಲಕ್ಷ್ಮೀ ದೇವಿಯು ವಾಸಿಸುವ ಸ್ಥಳವೇ ಈ ಮಾಗಡಿ. ಪುರಾಣಗಳ ಪ್ರಕಾರ ಈ ಕ್ಷೇತ್ರವನ್ನು ಮಾಂಡವ್ಯ ಕ್ಷೇತ್ರ ಎಂದು ಕರೆಯಲಾಗುತ್ತಿತ್ತು. ಹಿಂದೆ ಇಲ್ಲಿ ಮಾಂಡವ್ಯ ಋಷಿಗಳು, ಕಣ್ವ ಮತ್ತು ಶುಕ ಮುನಿಗಳು ಕಠೋರ ತಪಸ್ಸನ್ನು ಆಚರಿಸಿದ್ದರು ಎಂದು ಹೇಳಲಾಗುತ್ತದೆ. ಇಲ್ಲಿರುವ ವೆಂಕಟೇಶ್ವರನ ವಿಗ್ರಹವನ್ನು ಸ್ವತಃ ಮಾಂಡವ್ಯ ಋಷಿಗಳೇ ಪ್ರತಿಷ್ಠಾಪಿಸಿದರು ಎಂಬ ನಂಬಿಕೆ ಇದೆ. ಸಾಮಾನ್ಯವಾಗಿ ದೇವಾಲಯಗಳಲ್ಲಿ ವಿಗ್ರಹಗಳು ಪೂರ್ವಾಭಿಮುಖವಾಗಿರುತ್ತವೆ. ಆದರೆ ಈ ದೇಗುಲದ ವಿಶೇಷತೆ ಎಂದರೆ ಸುಮಾರು 4.5 ರಿಂದ 5 ಅಡಿ ಎತ್ತರವಿರುವ ಶ್ರೀ ರಂಗನಾಥ ಸ್ವಾಮಿಯ ವಿಗ್ರಹವು ಪಶ್ಚಿಮಾಭಿಮುಖವಾಗಿ ಪ್ರತಿಷ್ಠಾಪನೆಗೊಂಡಿದೆ. ಇದೇ ಕಾರಣಕ್ಕೆ ಸ್ವಾಮಿಯನ್ನು ಪಶ್ಚಿಮ ವೆಂಕಟಾಚಲಪತಿ ಎಂದು ಭಕ್ತರು ಭಕ್ತಿಯಿಂದ ಕರೆಯುತ್ತಾರೆ. ದೇವಾಲಯದ ವಿಸ್ಮಯಗಳು ಮತ್ತು ಪವಾಡಗಳು. ಈ ದೇವಾಲಯದಲ್ಲಿ ನಡೆಯುವ ಪವಾಡಗಳು ವಿಜ್ಞಾನಕ್ಕೂ ಸವಾಲಾಗಿವೆ. ಅಭಿಷೇಕದ ರಹಸ್ಯ. ಇಲ್ಲಿ ಮಾಂಡವ್ಯರು ಆರಾಧಿಸುತ್ತಿದ್ದ ಸ್ವಯಂಭೂ ರೂಪದ ಸಾಲಿಗ್ರಾಮವಿದೆ. ಈ ಸಾಲಿಗ್ರಾಮಕ್ಕೆ ಎಷ್ಟು ಕೊಡ ನೀರು ಸುರಿದರೂ, ಅಭಿಷೇಕ ಮಾಡಿದರೂ ಒಂದು ಹನಿ ನೀರು ಸಹ ಹೊರಗೆ ಬರುವುದಿಲ್ಲ. ಆ ನೀರು ಎಲ್ಲಿಗೆ ಹೋಗುತ್ತದೆ ಎಂಬುದು ಇಂದಿಗೂ ಒಂದು ಬಿಡಿಸಲಾಗದ ರಹಸ್ಯವಾಗಿದೆ. ಬೆಳೆಯುವ ರಂಗನಾಥ ಸ್ವಾಮಿ. ಇಲ್ಲಿನ ಗೋಡೆಯ ಮೇಲೆ ಮಲಗಿರುವ ಭಂಗಿಯಲ್ಲಿ ರಂಗನ ವಿಗ್ರಹವಿದೆ. ಈ ವಿಗ್ರಹವನ್ನು ಮಕ್ಕಳ ರಂಗ, ಮಾಗಡಿ ರಂಗ ಅಥವಾ ಬೆಳೆಯುವ ರಂಗ ಎಂದು ಕರೆಯಲಾಗುತ್ತದೆ. ಹೌದು, ಈ ವಿಗ್ರಹವು ದಿನೇ ದಿನೇ ಬೆಳೆಯುತ್ತಿದೆ ಎಂಬುದು ಭಕ್ತರ ಅಚಲ ನಂಬಿಕೆ. ಸೂರ್ಯ ರಶ್ಮಿ ಸ್ಪರ್ಶ. ಚೈತ್ರ ಮಾಸದ ಉತ್ತರಾಯಣ ಕಾಲದಲ್ಲಿ ಒಂದು ವಿಸ್ಮಯ ನಡೆಯುತ್ತದೆ. ಸೂರ್ಯಾಸ್ತದ ಸಮಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬಂದು ಮೊದಲು ಮೂರ್ತಿಯ ಕಿರೀಟವನ್ನು ಸ್ಪರ್ಶಿಸಿ ನಂತರ ಪಾದಗಳನ್ನು ಚುಂಬಿಸುತ್ತವೆ. ಈ ಅಪರೂಪದ ದೃಶ್ಯವನ್ನು ನೋಡಲು 2 ಕಣ್ಣುಗಳು ಸಾಲದು. ಸಂತಾನ ಭಾಗ್ಯ ಮತ್ತು ಹರಕೆ. ಯಾರಿಗೆ ಮಕ್ಕಳ ಭಾಗ್ಯವಿರುವುದಿಲ್ಲವೋ ಅಂಥವರು ಈ ಕ್ಷೇತ್ರಕ್ಕೆ ಬಂದು ತೊಟ್ಟಿಲು ಸೇವೆಯ ಹರಕೆಯನ್ನು ಹೊತ್ತುಕೊಂಡರೆ ಶೀಘ್ರವೇ ಉತ್ತಮವಾದ ಸಂತಾನ ಭಾಗ್ಯ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಅನೇಕ ಭಕ್ತರು ತಮ್ಮ ಆಸೆ ಈಡೇರಿದ ಮೇಲೆ ಇಲ್ಲಿಗೆ ಬಂದು ಸ್ವಾಮಿಗೆ ಕೃತಜ್ಞತೆ ಸಲ್ಲಿಸುತ್ತಾರೆ. ಮೈಸೂರಿನ ಅರಸರಾದ ಚಿಕ್ಕದೇವರಾಜ ಒಡೆಯರು ಈ ದೇವಾಲಯದ ಮೇಲೆ ಅಪಾರ ಭಕ್ತಿ ಹೊಂದಿದ್ದರು. ಅವರು ಸ್ವಾಮಿಗೆ ಅಮೂಲ್ಯವಾದ ಬಂಗಾರದ ಕಿರೀಟವನ್ನು ಸಮರ್ಪಿಸಿದ್ದಾರೆ. ಅಲ್ಲದೆ ಮಾಂಡವ್ಯ ತೀರ್ಥಕ್ಕೆ ಕಟ್ಟೆಯನ್ನು ಸಹ ಇವರೇ ಕಟ್ಟಿಸಿದ್ದಾರೆ. ಉತ್ಸವಗಳು ಮತ್ತು ದರ್ಶನದ ಸಮಯ. ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಇಲ್ಲಿ 15 ದಿನಗಳ ಕಾಲ ಅತ್ಯಂತ ಅದ್ಧೂರಿಯಾಗಿ ಜಾತ್ರೆ ನಡೆಯುತ್ತದೆ. ಈ ಸಮಯದಲ್ಲಿ ಬ್ರಹ್ಮ ರಥೋತ್ಸವ, ಚೂರ್ಣಾಭಿಷೇಕ, ತೀರ್ಥಸ್ನಾನ ಮತ್ತು ತೆಪ್ಪೋತ್ಸವಗಳು ನಡೆಯುತ್ತವೆ. ಲಕ್ಷಾಂತರ ಭಕ್ತರು ಪಲ್ಲಕ್ಕಿಯಲ್ಲಿ ಕುಳಿತ ರಂಗನಾಥ ಸ್ವಾಮಿಯನ್ನು ನೋಡಿ ಪುನೀತರಾಗುತ್ತಾರೆ. ಇನ್ನು ದರ್ಶನದ ಸಮಯ ಬೆಳಗ್ಗೆ 8:30 ಮಧ್ಯಾಹ್ನದ 1:30 ಇರುತ್ತದೆ. ಸಾಯಂಕಾಲ 4:30 ರಾತ್ರಿ 7:30 ಇರುತ್ತದೆ. ವಿಶೇಷವೆಂದರೆ ಪ್ರತಿ ಶನಿವಾರ ಮತ್ತು ಭಾನುವಾರ ಬರುವ ಭಕ್ತಾದಿಗಳಿಗೆ ದೇವಾಲಯದಲ್ಲಿ ಅನ್ನದಾಸೋಹ ವ್ಯವಸ್ಥೆ ಕೂಡ ಇರುತ್ತದೆ. ಇನ್ನು ಈ ಪವಿತ್ರ ಕ್ಷೇತ್ರವು ಬೆಂಗಳೂರಿನಿಂದ ಕೇವಲ 52 ಕಿಲೋಮೀಟರ್ ದೂರದಲ್ಲಿದೆ. ಮೈಸೂರಿನಿಂದ 129 ಕಿಲೋಮೀಟರ್ ಮತ್ತು ಹಾಸನದಿಂದ 137 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಮಾಗಡಿಗೆ ನೇರವಾಗಿ ಬಸ್ ಸೌಲಭ್ಯವಿದ್ದು ಸರ್ಕಾರಿ ಅಥವಾ ಖಾಸಗಿ ಬಸ್ಗಳ ಮೂಲಕ ಸುಲಭವಾಗಿ ತಲುಪಬಹುದು. ಒಮ್ಮೆಯಾದರೂ ಈ ಪಶ್ಚಿಮ ವೆಂಕಟಾಚಲಪತಿಯ ದರ್ಶನ ಮಾಡಿ ಆ ತಿರುಪತಿ ತಿಮ್ಮಪ್ಪನ ಕೃಪೆಗೆ ಪಾತ್ರರಾಗಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕಮೆಂಟ್ ಮೂಲಕ ನಮಗೆ ತಿಳಿಸಿ. ಧನ್ಯವಾದಗಳು.